ಪ್ರೀತಿಯಿಂದ ಮಾನಸ ಮಾದೇಗೌಡ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ. ನಾವು ಯಾರಿಗೂ ದುಡ್ಡು ಕೊಟ್ಟಿರ್ತೀವಿ ಸ್ನೇಹಿತರೆ, ಆ ದುಡ್ಡು ನಮಗೆ ವಾಪಸ್ ಬರೋದೇ ಇಲ್ಲ. ನಾವು ಕೇಳಿ ಕೇಳಿ ಸುಸ್ತಾಗಿರ್ತೀವಿ, ಜಗಳ ಆಡ್ತೀವಿ, ಆದರೂ ದುಡ್ಡು ಬರಲ್ಲ. ನಾವು ಸಮಯಕ್ಕೆ ನಮ್ಮ ಸಮಯಕ್ಕಾಗಲಿ ಅಂತ ನಾವು ಬೇರೆಯವ್ರಿಗೆ ದುಡ್ಡು ಕೊಟ್ಟಿರ್ತೀವಿ, ಆ ದುಡ್ಡು ಬರಲ್ಲ. ಸಾಲ ಕೊಟ್ಟಿರ್ತೀವಿ, ಅವ್ರು ಸರಿಯಾಗಿ ಬಡ್ಡಿ ಕೊಟ್ಟಲ್ಲ ಅಥವಾ ಅಸಲನ್ನೇ ಕೊಡೋದಿಲ್ಲ. ಏನಪ್ಪ ಮಾಡೋದು, ನಮ್ಮ ಕಷ್ಟ ಕಾಲಕ್ಕಾಗಲಿ ಅಂತ ಕೊಟ್ಟಿರೋ ದುಡ್ಡು ಈ ಥರ ಆಗೋಯ್ತಲ್ಲ ಅಂತ ಬೇಜಾರು ಮಾಡ್ಕೋತಾ ಇರ್ತೀವಿ. ಮಕ್ಕಳ ಫೀಸ್ ಕಟ್ಟೋಕ್ಕೆ ಅಥವಾ ಮಕ್ಕಳಿಗೆ ಏನಾದರೂ ತೆಗೆದುಕೊಡೋಕ್ಕೆ ಅಥವಾ ಆಸ್ಪತ್ರೆ ಖರ್ಚುಗಳಿಗೆ ಅಥವಾ ಜಮೀನು ಮನೆ ಅಥವಾ ಸೈಟನ್ನು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ. ಅಂಥ ಒಳ್ಳೆಯ ಸಮಯಕ್ಕೆ ಸಹ ಹಣ ನಮಗೆ ದೊರಕದೇ ಇದ್ದಾಗ ನಮಗೆ ತುಂಬ ಬೇಜಾರಾಗುತ್ತೆ. ಏನು ಮಾಡೋದು, ನಮಗೆ ಯಾವುದಾದ್ರೂ ಮೂಲದಿಂದ ಹಣ ಬಂದರೆ ಸಾಕು ಅಥವಾ ನಾವು ಕೊಟ್ಟಿರೋರು ವಾಪಸ್ ತಂದುಕೊಟ್ಬಿಟ್ರೆ ಸಾಕು ಅನ್ನೋ ಭಾವನೆಯಲ್ಲಿ ನಾವು ಕಾಲ ಕಳೀತಾ ಇರ್ತೀವಿ. ಆಗ ಏನು ಮಾಡಬೇಕು, ಆಕಸ್ಮಿಕವಾಗಿ ಹಣ ಬರಲು ಏನು ಮಾಡಬೇಕು ಅಂತಂದರೆ ಒಂದು ಮಿರಾಕಲ್ ಸ್ವಿಚ್ ವರ್ಡ್ಸ್ ಇದೆ. ಅದನ್ನು ನಾವು ನಮ್ಮ ಎಡ ಭಾಗದಲ್ಲಿ ಅಂದರೆ ಕೈ, ತಲೆ ಅಥವಾ ಮುಖದ ಭಾಗದಲ್ಲಾದರೂ ಸರಿ, ಕೈ, ತೋಳು, ತೊಡೆ ಅಥವಾ ಇದೇ ಭಾಗದಲ್ಲಾದರೂ ಸರಿ, ಒಟ್ಟಿನಲ್ಲಿ ಎಡಭಾಗದಲ್ಲಿ ನಾವು ಆ ಸ್ವಿಚ್ ವರ್ಡ್ನ ಬರೆದುಕೊಂಡು ಪ್ರತಿ ರಾತ್ರಿ ಅಥವಾ ಪ್ರತಿ ಬೆಳಿಗ್ಗೆ, ಪ್ರತಿದಿನ ರಾತ್ರಿ ಅಥವಾ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಆ ಸ್ವಿಚ್ ವರ್ಡ್ನ ಪದೇ ಪದೇ ಹೇಳೋದ್ರಿಂದ ವಿಶ್ವಕ್ಕೆ ಕೃತಜ್ಞತೆಗಳು, ನನ್ನ ಹತ್ರ ಹಣ ಹೆಚ್ಚಾಗಿ ಇದೆ, ನಮ್ಮ ಹತ್ರ ಸದ್ಯಕ್ಕೀಗ ಹಣ ಇಲ್ಲ ಆದರೂ ಸಹ ಹಣ ಇದೆ, ನನ್ನ ಹತ್ರ ತುಂಬ ಹಣ ಇದೆ, ನಾನು ಇಂಥ ಕೆಲಸಕ್ಕೋಸ್ಕರ ಇಂಥ ಒಳ್ಳೆ ಕೆಲಸಕ್ಕೋಸ್ಕರ ಈ ಹಣನ ಉಪಯೋಗಿಸ್ಕೋತಾ ಇದ್ದೀನಿ, ಒಂದು ಸೈಟ್ ತೊಗೊಳ್ಳೋಕ್ಕೆ ಆ ಹಣನ ಬಳಸ್ಕೋತಾ ಇದ್ದೀನಿ, ನನಗೆ ತುಂಬ ಖುಷಿ ಆಗ್ತಿದೆ, ನಾನು ತುಂಬ ಸಂತೋಷದಿಂದಿದ್ದೀನಿ ಈ ಹಣದಿಂದ ಅಂತ ಹೇಳಿಕೊಂಡು ಆ ಸ್ವಿಚ್ ವರ್ಡನ್ನ ಎಡದೇಹದಲ್ಲಿ ಎಡಗಡೆ ಭಾಗಕ್ಕೆ ಅದನ್ನು ಗ್ರೀನ್ ಪೆನ್ ಅಥವಾ ಬ್ಲೂ ಪೆನ್ನಲ್ಲಿ ಬರೆದುಕೊಂಡು ಹೇಳೋದ್ರಿಂದ ನಮ್ಮ ಹಣಕಾಸಿನ ಅಡೆತಡೆಗಳು ನಿವಾರಣೆ ಆಗುತ್ತವೆ. ವಿಶ್ವಕ್ಕೆ ಕೃತಜ್ಞತೆಗಳು ಅಂತ ಪ್ರತಿ ಸಲ ಹೇಳಬೇಕು. ಹಣ ಹೆಚ್ಚೆಚ್ಚು ನನ್ನ ಹತ್ರ ಇದೆ, ನಾನು ತುಂಬ ಖುಷಿಯಾಗಿದ್ದೀನಿ, ಇದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ಅಂತ ಹೇಳಿ ಆ ಸ್ವಿಚ್ ವರ್ಡನ್ನ ಪದೇ ಪದೇ ನೋಡ್ತಾ ಇರಬೇಕು ಅಥವಾ ಬಾಯಲ್ಲೇ ಪ್ರಾಕ್ಟೀಸ್ ಮಾಡಿಕೊಂಡು ಯಾವಾಗಲೂ ಹೇಳ್ತಾ ಇರಬೇಕು. ಹೇಳೋದ್ರಿಂದ ವಿಶ್ವ ನಮಗೆ ಕನೆಕ್ಟ್ ಆಗಿ ನಮ್ಮ ಆಸೆನ ಬೇಗ ಈಡೇರಿಸುತ್ತೆ. ನಾವು ಇವತ್ತು ಹೇಳಿ ನಾಳೆನೇ ಈಡೇರಲಿಲ್ವಲ್ಲ, ಇನ್ನೊಂದು ವಾರಕ್ಕೆ ಈಡೇರಲಿಲ್ವಲ್ಲ ಅಂತ ಅಂದ್ಕೋಬಾರ್ದು. ಬದಲಾಗಿ 5 ದಿನನೋ 10 ದಿನನೋ 20 ದಿನನೋ ಒಂದು ತಿಂಗಳು ಸಮಯ ತಗೊಂಡು ವಿಶ್ವ ನಮಗೆ ತಥಾಸ್ತು ಅಂತ ಹೇಳುತ್ತೆ. ಅದಕ್ಕೋಸ್ಕರ ಈ ಒಂದು ಮಿರಾಕಲ್ ಸ್ವಿಚ್ ವರ್ಡನ್ನು ಬರ್ಕೊಂಡು ಎಡಭಾಗಕ್ಕೆ ಬರ್ಕೊಂಡು ಪ್ರತಿದಿನ ಹೇಳ್ತಾ ಇರಬೇಕು. ಪ್ರತಿದಿನ ಹೇಳೋದ್ರಿಂದ ನಮಗೆ ಹಣದ ಅಡೆತಡೆಗಳು ನಿವಾರಣೆಯಾಗಿ ಹಣವು ನಮ್ಮತ್ತ ಹೆಚ್ಚು ಆಕರ್ಷಿತವಾಗುತ್ತದೆ. ಅದರಿಂದ ಈ ಮಿರಾಕಲ್ ಸ್ವಿಚ್ ವರ್ಡನ್ನು 11 ಬಾರಿ ಹೇಳ್ತಾ ನಮ್ಮ ಹಣಕಾಸಿನ ಅಡೆತಡೆಗಳನ್ನು ನಾವು ನಿವಾರಿಸ್ಕೊಳ್ಳೋಣ. ನಿಮ್ಮ ದೇಹದ ಎಡಭಾಗದಲ್ಲಿ ಬರ್ಕೊಂಡಿರ್ತೀರ, ಯಾರಾದರೂ ಇದನ್ನು ನೋಡಿಬಿಟ್ರೆ ಏನಕ್ಕೆ ಬರ್ಕೊಂಡಿದ್ದೀರಾ ಅಂತ ಕೇಳ್ತಾರೆ, ಅವ್ರಿಗೆಲ್ಲ ಉತ್ತರ ಕೊಡಬೇಕಲ್ಲಪ್ಪ ನಾವು ಅಂತ ಅನ್ನೋರು ಇನ್ನೊಂದು ಮೆಥಡ್ ಇದೆ. ಅದನ್ನು ಫಾಲೋ ಮಾಡಿದ್ರೆ ಈ ಟೆಕ್ನಿಕಲ್ಲಿ ಇನ್ನೊಂದು ಮೆಥಡ್ ಇದೆ. ಅದು ಯಾವ ಥರ ಅಂದರೆ, ಒಂದು ವೈಟ್ ಪೇಪರಲ್ಲಿ ಗ್ರೀನ್ ಅಥವಾ ಬ್ಲೂ ಪೆನ್ನಲ್ಲಿ ಈ ನಂಬರ್ನ ಬರ್ಕೊಂಡು 808520 ಈ ಸಂಖ್ಯೆನ ಬರ್ಕೊಂಡು ಏನು ಮಾಡಬೇಕು ಅಂತಂದರೆ ತಲೆ ದಿಂಬಿನ ಕೆಳಗೆ ಇಟ್ಕೊಂಡು ಪ್ರತಿ ರಾತ್ರಿ ಮಲಗುವ ಮುನ್ನ 11 ಬಾರಿ ಹೇಳಿ ನನ್ನ ಹತ್ರ ಹೆಚ್ಚು ದುಡ್ಡಿದೆ ಅಂತ ಹೇಳಿಕೊಂಡು ಕೃತಜ್ಞತೆನ ಸಲ್ಲಿಸಬೇಕು. ಗ್ರ್ಯಾಟಿಟ್ಯೂಡ್ನ ವಿಶ್ವಕ್ಕೆ ಸಲ್ಲಿಸಿ ಈ ನಂಬರ್ನ ಸಹ ಹೇಳ್ತಾ ಹೋಗಬೇಕು. ಮತ್ತು ಬೆಳಿಗ್ಗೆ ಎದ್ದ ತಕ್ಷಣ ಅದೇ ರೀತಿ ಬೆಳಿಗ್ಗೆ ಎದ್ದು ವಿಶ್ವಕ್ಕೆ ಥ್ಯಾಂಕ್ಸ್ ಹೇಳಿ ಈ ನಂಬರ್ನ 11 ಬಾರಿ ಹೇಳ್ತಾ ಹೋದಂತೆ ನಿಮ್ಮಲ್ಲಿರೋ ಹಣದ ಅಡೆತಡೆಗಳೆಲ್ಲ ಕಳೆದು ನಿಮ್ಮ ಹಣವು ಹೆಚ್ಚು ಆಕರ್ಷಿತವಾಗುತ್ತದೆ. ಆಕಾಶದಲ್ಲಿ ದೇವಮಾನವರು ಅಂತ ದೂತರು ಇರ್ತಾರೆ, ಅವರೆಲ್ಲ ಓಡಾಡಬೇಕಾದ್ರೆ ನಾವು ಏನು ಭಾವನೆಗಳನ್ನ ಫೀಲ್ ಮಾಡ್ತೀವೋ ಆ ಭಾವನೆಗಳಿಗೆ ಅವರು ಅಸ್ತು ಅಂತ ಹೇಳ್ತಾ ಹೋಗ್ತಾರೆ. ನಾವು ಒಳ್ಳೆಯದನ್ನು ಫೀಲ್ ಮಾಡಿದ್ರೆ ಒಳ್ಳೆಯದನ್ನು ಅಸ್ತು ಅಂತಾರೆ, ನಾವು ಕೆಟ್ಟದ್ದನ್ನು ಫೀಲ್ ಮಾಡಿದ್ರೆ ಕೆಟ್ಟದ್ದನ್ನು ಅಸ್ತು ಅಂತಾರೆ. ಅದಕ್ಕೋಸ್ಕರ ನಾವು ಹೆಚ್ಚು ಒಳ್ಳೆಯದನ್ನೇ ಫೀಲ್ ಮಾಡೋಣ.
ಅವರು ಸಹ ನಮ್ಮನ್ನ ಆಶೀರ್ವಾದ ಮಾಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.